ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಿಗೆ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದು ಖಚಿತ. ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ ಹಂಗಿದ್ರೆ ಮುಂದಕ್ಕೆ? ಇಲ್ಲೂ ಕೂಡ ಪೈಪೋಟಿ ಇದೆ. ಯಾರು ಏನು? ಐವರು ನಾಯಕರ ಮಧ್ಯೆ ಪೈಪೋಟಿ. ಸತೀಶ್ ಜಾರಕಿಹೊಳಿ ಪರಿಶಿಷ್ಟ ಪಂಗಡ, ಪರಮೇಶ್ವರ್ ಪರಿಶಿಷ್ಟ ಜಾತಿ, ಈ ಇಬ್ಬರು ಫ್ರಂಟ್ ರನ್ನರ್ಸು. ಇದರ ಜೊತೆಗೆ ತಂಗಡಗಿ, ಅಪ್ಪಾಜಿ ನಾಡಗೌಡ, ಖಂಡ್ರೆ, ಈ ಮೂವರು ಕೂಡ ಈ ರೇಸಲ್ಲಿದ್ದಾರೆ. ಯಾರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ? ಕೆಪಿಸಿಸಿ ಅಧ್ಯಕ್ಷರಾಗಿ 2028ರ ವಿಧಾನಸಭಾ ಎಲೆಕ್ಷನ್ ಅನ್ನು ಲೀಡ್ ಮಾಡಬೇಕಾಗುತ್ತೆ. ಲೀಡ್ ಮಾಡೋರು ಯಾರು? ಸತೀಶ್ ಜಾರಕಿಹೊಳಿ ನಿರಂತರ ಪ್ರಯತ್ನದಲ್ಲಿದ್ರು. ಈಗ ಸತೀಶ್ ಜಾರಕಿಹೊಳಿ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಸುದೀರ್ಘ ಅವಧಿಗೆ ಕಾರ್ಯನಿರ್ವಹಿಸಿದಂತ ಪರಮೇಶ್ವರ್ ಹೆಸರು ಎಂಟ್ರಿ ಆಗಿದೆ. ಪರಮೇಶ್ವರ್ ಅವರನ್ನ ಸ್ಪೀಕರ್ ಸ್ಥಾನಕ್ಕೂ ಕೂಡ ಮನವೊಲಿಸುವಂತ ಪ್ರಯತ್ನಗಳಾಗ್ತಿದೆಯಂತೆ. ಸ್ಪೀಕರ್ ಆಗಿ ನೀವು ಅಂತ, ನಿಮ್ಮ ಹಿರಿತನಕ್ಕೆ ಗೌರವಯುತವಾದಂಥ ಸ್ಥಾನ ಅಂತಂದ್ರೆ ಸ್ಪೀಕರ್ ಸ್ಥಾನ, ಅದನ್ನು ಸ್ವೀಕರಿಸಿ. ಇಲ್ಲ ನಾನು ಅಧ್ಯಕ್ಷನೇ ಆಗ್ತೀನಿ ಅನ್ನೋಂಥ ಯೋಚನೆಯಲ್ಲಿ ಅವರಿದ್ದಾರೆ. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಪ್ರೆಸಿಡೆಂಟು ಕೇಳಿದ್ದಾರೆ, ಮಂತ್ರಿ ಸ್ಥಾನನೂ ಕೇಳಿದ್ದಾರೆ. ಹಂಗಾಗಲ್ಲ, ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೈಕಮಾಂಡ್ನ ಸೂಚನೆ ಇರೋದು. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗಿ ಮಂತ್ರಿಗಳಾಗೋದಕ್ಕೆ ಅವಕಾಶ ಇಲ್ಲ ಅಂತ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ. ಸತೀಶ್ ಜಾರಕಿಹೊಳಿ ಮಂತ್ರಿ ಆದ್ರೆ ಕೆಪಿಸಿಸಿ ಅಧ್ಯಕ್ಷರು ಯಾರು? ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾದ್ರೆ 2028ರ ಎಲೆಕ್ಷನ್ ಅನ್ನು ಅವ್ರು ಲೀಡ್ ಮಾಡ್ತಾರೆ. ಸೊ ಯಾರು ಏನು ಅನ್ನೋದರ ಬಗ್ಗೆ ಈಗ ಕುತೂಹಲ ಇದೆ. ಸತೀಶ್ ಜಾರಕಿಹೊಳಿ ಅವರು ಸದ್ಯ ಏನು ಮಾಡ್ತಾರೆ, ಅವರು ಇಡುವಂಥ ಸ್ಟೆಪ್ ಏನು ಅಂತ ಗೊತ್ತಿಲ್ಲ. ಮಂತ್ರಿ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬೇಡಿಕೆ, ಬಟ್ ಅದನ್ನು ಹೈಕಮಾಂಡ್ ಒಪ್ಪತ್ತಾ ಅಂತಿರೋದು. ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಕೊಡೋದಕ್ಕೊಂದು ಕಾರಣ ಆಯಿತು. ಅವರ ನೇತೃತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿತ್ತು. ವಾಸ್ತವವಾಗಿ ಮುಖ್ಯಮಂತ್ರಿ ಆಗಬೇಕಿತ್ತು, ಅದಾಗಲಿಲ್ಲ. ಅವರು ಆ ಕಾರಣಕ್ಕಾಗಿ 2 ಹುದ್ದೆಗಳನ್ನು ಕೊಡಲಾಗಿತ್ತು. ಕೆಪಿಸಿಸಿ ಅಧ್ಯಕ್ಷರು ಅವರೇ, ಉಪಮುಖ್ಯಮಂತ್ರಿನೂ ಅವರೇ ಅಂತ. ಬಟ್ ಈಗ ಸತೀಶ್ ಜಾರಕಿಹೊಳಿಗೂ ಕೂಡ ಅದೇ ಅವಕಾಶವನ್ನು ಹೈಕಮಾಂಡ್ ಕೊಡುತ್ತೆ ಅನ್ನೋದರ ಬಗ್ಗೆ ಅನುಮಾನ ಇದೆ. ಬಟ್ ಅವರು ಕೇಳ್ತಿದ್ದಾರೆ ಹಂಗೆ ಮಾಡಿ ಅಂತ. ಆ ರೀತಿ ಮಾಡುತ್ತಾ ಹೈಕಮಾಂಡ್ ಅಂತ ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.